ಒಂದೇ ತಾಯಿ ಅವಳಿ ಹೆಣ್ಣು ಮಕ್ಕಳು ಇಬ್ಬರಿಗೂ ತಿಂಗಳಿಗೆ 10,000 ರೂಪಾಯಿನ ಉಳಿಸಿ ಆ ತಾಯಿ ಹೂಡಿಕೆ ಮಾಡಿದರು. 21 ವರ್ಷಗಳ ನಂತರ ಇಬ್ಬರ ಭವಿಷ್ಯನೂ ಕೂಡ, ಇಬ್ಬರ ಇಡಿಗಂಟು ಕೂಡ ಒಂದೇ ಆಗಿತ್ತಾ? ಇಲ್ಲ. ಯಾಕೆ ಗೊತ್ತಾ? ಕೇಳಿ, ಒಬ್ಬ ತಾಯಿಗೆ ಅವಳಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಇಬ್ಬರ ಭವಿಷ್ಯವು ಸುರಕ್ಷಿತವಾಗಿರಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ತಾಯಿ. ಮೊದಲನೆಯ ಮಗಳಿಗೆ ತಿಂಗಳಿಗೆ 10,000 ರೂಪಾಯಿ ಸುಕನ್ಯಾ ಸಮೃದ್ಧಿ ಯೋಜನೆ ಸುರಕ್ಷಿತ ಹೂಡಿಕೆ ಮಾಡ್ತಾರೆ. ಎರಡನೇ ಮಗಳಿಗಾಗಿ ತಿಂಗಳಿಗೆ 10,000 ರೂಪಾಯಿ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ SIP ಆರಂಭಿಸ್ತಾರೆ. ಇಬ್ಬರಲ್ಲೂ ಕೂಡ 15 ವರ್ಷಗಳವರೆಗೆ ಹೂಡಿಕೆ ಮಾಡ್ತಾರೆ. ಅದಾದ ನಂತರ ಹೊಸ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ನಿಲ್ಲಿಸ್ತಾರೆ. ಉಳಿದ 6 ವರ್ಷ ವೆಯ್ಟ್ ಮಾಡ್ತಾರೆ. 21 ವರ್ಷಗಳ ನಂತರ ಲೆಕ್ಕ ನೋಡಿದಾಗ ಸುಕನ್ಯಾ ಸಮೃದ್ಧಿ ಯೋಜನೆ ತಿಂಗಳಿಗೆ ಹೂಡಿಕೆ 10,000 ರೂಪಾಯಿ, ಹೂಡಿಕೆಯ ವರ್ಷ 15. ಉದಾಹರಣೆಗೆ 8.2 ಬಡ್ಡಿ ದರ. ಸರ್ಕಾರ ಕಾಲಕ್ಕೆ ಬಡ್ಡಿ ದರವನ್ನು ಪರಿಷ್ಕರಿಸುತ್ತೆ. 21ನೇ ವರ್ಷಕ್ಕೆ ಸುಮಾರು 55ರಿಂದ 58 ಲಕ್ಷ ಹಣ ರೆಡಿ ಇರುತ್ತೆ. ಅದೇ ಇಕ್ವಿಟಿ ಮ್ಯೂಚುವಲ್ ಫಂಡ್ SIP ತಿಂಗಳಿಗೆ 10,000 ಹೂಡಿಕೆ, 15 ವರ್ಷ, 21ನೇ ವರ್ಷಕ್ಕೆ ಸುಮಾರು 1 ಕೋಟಿ. 12% ರಿಟರ್ನ್ಸ್ ಲೆಕ್ಕಾಚಾರ ಖಚಿತ ಲಾಭ ಅಲ್ಲ, ಇದು ಕೇವಲ ಉದಾಹರಣೆ. ದೀರ್ಘಾವಧಿಯಲ್ಲಿ ಹೆಚ್ಚಿನ ಬೆಳವಣಿಗೆ ಸಾಧ್ಯತೆ ಇರುತ್ತೆ, ಮಾರುಕಟ್ಟೆ ಅಪಾಯ ಇರುತ್ತೆ. ಲಾಭ ಖಚಿತವಲ್ಲ, ಮಾರುಕಟ್ಟೆ ಪ್ರದರ್ಶನದ ಮೇಲೆ ಅವಲಂಬಿತವಾಗಿರುತ್ತೆ. ಆಗ ತಾಯಿಗೆ ಒಂದು ಪಾಠ ಅರ್ಥವಾಗುತ್ತೆ: ಸುರಕ್ಷತೆ ಮುಖ್ಯ, ಆದರೆ ಬೆಳವಣಿಗೆಯ ಶಕ್ತಿನೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಹಣ ಉಳಿಸೋದು ಮೊದಲ ಹೆಜ್ಜೆ, ಆದರೆ ಹಣ ಬೆಳೆಯುವಂತೆ ಮಾಡೋದು ಎರಡನೇ ಹೆಜ್ಜೆ. ನಿಮ್ಮ ಮಗಳ ಭವಿಷ್ಯಕ್ಕೆ ಒಂದೇ ಯೋಜನೆ ಸಾಕೆ, ಅಥವಾ ಸುರಕ್ಷತೆ ಮತ್ತು ಬೆಳವಣಿಗೆ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಯೋಜನೆ ಉತ್ತಮವೇ? ನಾನು ಹೇಳೋದು ನಿಮಗೆ, ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಬೇಡಿ ಅಂತಲ್ಲ, ಆದರೆ ನಿಮ್ಮ ತಿಂಗಳ ಉಳಿತಾಯದಲ್ಲಿ ಒಂದು ಭಾಗವನ್ನು ಸುರಕ್ಷತೆಗೆ, ಇನ್ನೊಂದು ಭಾಗವನ್ನು ದೀರ್ಘಾವಧಿಯ ಬೆಳವಣಿಗೆಯ ಸಾಧ್ಯತೆಗಾಗಿ ಪರಿಗಣಿಸಬಹುದೇ? ಯೋಜನೆ ಮಾಡಿ. ಯಾಕೆಂದರೆ ಆರ್ಥಿಕ ಶಿಕ್ಷಣ ಅಂದರೆ ಒಂದೇ ಯೋಜನೆಯನ್ನು ಆಯ್ಕೆ ಮಾಡೋದಲ್ಲ, ಸರಿಯಾದ ಯೋಜನೆಗಳ ಸಮತೋಲನವನ್ನು ನಿರ್ಮಿಸಿಕೊಳ್ಳೋದು. ನಿಮ್ಮ ಮಗಳ ಹೆಸರಿನಲ್ಲಿ ಈಗಾಗಲೇ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆಯೇ? ಅದರ ಜೊತೆಗೆ ನಿಮ್ಮ ದೀರ್ಘಾವಧಿಯ ಹಣಕಾಸಿನ ಯೋಜನೆ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ನೀವು ಬಯಸಲಿಕ್ಕೆ ರೆಡಿ ಇದ್ದೀರಾ? ಕಮೆಂಟಲ್ಲಿ ಡಾಟರ್ ಅಂತ ಬರೀರಿ, ಅಥವಾ ನೇರವಾಗಿ ನನಗೆ DM ಮಾಡಿ. ನಮಸ್ಕಾರ.